ನಾಳಿನಿಂದ ಚಾತುರ್ಮಾಸ್ಯದ ಆರಂಭ. ಏಕಾದಶಿ. ಯಾರ್ಯಾರಿಗೆ ವ್ರತವನ್ನು 4 ತಿಂಗಳಿನ ವ್ರತವನ್ನು ಮಾಡಲು ಸಾಧ್ಯವಿದೆ ಅವರು ಅವಶ್ಯವಾಗಿ ಚಾತುರ್ಮಾಸ್ಯವನ್ನು ಮಾಡಬೇಕು. ನಾಳಂತೂ ಚಾತುರ್ಮಾಸ್ಯವನ್ನು ವ್ರತ ಮಾಡುವುದಕ್ಕೆ ಆರಂಭ ಮಾಡಿಬಿಡಿ. ದೇವರ ಮೇಲೆ ಭಾರ ಹಾಕಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಚಾತುರ್ಮಾಸ್ಯ ವ್ರತವನ್ನು ನಡೆಸು ಅಂತ ಬೇಡಿಕೊಳ್ಳಿ, ದೇವರು ನಡೆಸ್ತಾನೆ. ಯಾಕೆ ಅಂತಂದರೆ ನಾನು ಚಿಕ್ಕ ಮಕ್ಕಳಿಗೂ ಹೇಳ್ತೇನೆ, ಇಲ್ಲ ಅಂತಲ್ಲ, ಆದರೆ ವಿಶೇಷವಾಗಿ ವೃದ್ಧರಿಗೆ, ಯಾರು ಸ್ವಲ್ಪ ಸೆಟಲ್ ಆಗಿದ್ದೀರಿ, ಹೆಚ್ಚು ಅನುಕೂಲವಾಗಿದೆ, ಅವರು ವಿಶೇಷವಾಗಿ ಈ ತರಹದ ಸಾಧನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಅವಶ್ಯಕ. ಸಾಧನೆ ಮಾಡಲಿಕ್ಕೆ ನೀವು ಹೇಗೆ ತೊಡಗ್ತೀರಿ ಹಾಗೆ ದೇವರು ನಿಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನೆ, ಹೆಚ್ಚಿನ ಸಾಧನೆಯನ್ನು ಮಾಡಿಸ್ತಾನೆ. ಇದರಲ್ಲೂ ವಿವಾದವಿಲ್ಲ, ಇದು ನಿಶ್ಚಿತವಾದದ್ದು. ಹಾಗಾಗಿ ಪುರುಷರು, ಸ್ತ್ರೀಯರು ಅಥವಾ ಬಾಲಕರು, ವೃದ್ಧರು ಎಲ್ಲರೂ. ಅದರೊಳಗೆ ನಿನ್ನೆ ದಿವಸ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ ನಾವು. ಪ್ರಾಯಶಃ ಆ ಚರ್ಚೆಗೆ ಉತ್ತರವಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಏನೇನು ಸಾಧನೆ ಮಾಡಬಹುದು ಚಾತುರ್ಮಾಸ್ಯದ ವ್ರತವನ್ನು ಬಿಟ್ಟು ಅನ್ನುವುದನ್ನು ಮೊದಲನೇದಾಗಿ ನಾನು ಹೇಳೋದು, ಅನೇಕ ಜನ ಏಕಾದಶಿ ಉಪವಾಸವನ್ನು ಮಾಡ್ತಿರೋದಿಲ್ಲ. ಯಾರು ಏಕಾದಶಿ ಉಪವಾಸವನ್ನು ಅತಿಶುದ್ಧವಾಗಿ ನೀರೂ ಕುಡಿಯದೆ ಯಾರು ಮಾಡುವುದಿಲ್ಲ ಅವರು ಚಾತುರ್ಮಾಸ್ಯದಲ್ಲಾಗಲಿ ಒಟ್ಟಾರೆ ಆಗಲಿ ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡುವುದು ಬಹಳ 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 ಅತ್ಯಂತ ಅವಶ್ಯಕ. ಅದರಷ್ಟು ಅವಶ್ಯಕವಾದದ್ದು ಇನ್ನೊಂದು ಯಾವುದಿಲ್ಲ. ನೀವು ಚಾತುರ್ಮಾಸ್ಯವನ್ನು ಮಾಡಿ ಇನ್ನು ಉಳಿದ ವ್ರತಗಳನ್ನು 1000 ಮಾಡಿ ಮಾಡದೇ ಇರಿ. ಏಕಾದಶಿ ವ್ರತವನ್ನು ಮಾತ್ರ ಮಾಡದೇ ಇರುವುದು ಸರ್ವಥಾ ಸರಿಯಲ್ಲ, ಅವಶ್ಯವಾಗಿ ಮಾಡಬೇಕಾದ ಇದು ಮೊದಲನೇ. ಎರಡನೇದಾಗಿ ನಾನು ಹೇಳುವಂಥದ್ದು, ನಿನ್ನೆ ಮೊದಲೆಲ್ಲ ನಾವು ಹೇಳಿದಂತೆ ಸಂಧ್ಯಾವಂದನೆ ನಿತ್ಯದಲ್ಲಿ ಮನುಷ್ಯನ ಬ್ರಾಹ್ಮಣನಾದವನ ಕರ್ತವ್ಯ ಸಂಧ್ಯಾವಂದನೆ. ಆ ಸಂಧ್ಯಾವಂದನೆಯನ್ನು ಎಂದೆಂದಿಗೆ ತಪ್ಪಿಸಬೇಕು. ಇದು ಬಹಳ ದೊಡ್ಡ ವ್ರತ. ಬೆಳಗ್ಗೆ ಹಾಗೂ ಸಾಯಂಕಾಲ ಯಾವ ಪರಿಸ್ಥಿತಿಯಲ್ಲೂ ಕೂಡ ಸಂಧ್ಯಾವಂದನೆಯನ್ನು ತಪ್ಪಿಸದಿದ್ದಂತೆ ಅವಶ್ಯವಾಗಿ ಅನುಷ್ಠಾನ ಮಾಡುವುದು ಅವಶ್ಯಕ. ಇದು ಎರಡನೇದು, ಏಕಾದಶಿ ವ್ರತ, ಸಂಧ್ಯಾವಂದನೆ. ಮೂರನೇದಾಗಿ ದೇವರ ಪೂಜೆ. ಈಗೇನು ಪಾಠ ಹೇಳ್ತಾ ಇದ್ದೇವೆ ಈ ದೇವರ ಪೂಜೆ. ಇದನ್ನು ಬಿಟ್ಟು ಕೆಲವನ್ನು ನಿಯಮ ಇಟ್ಕೊಳ್ಳಿ. ನಾನು ನಿಮ್ಮೆಲ್ಲರಿಗೆ ಒಂದು ಸಜೆಷನ್ ಮಾಡ್ತೇನೆ. ನಿತ್ಯದಲ್ಲಿ ಸಂಧ್ಯಾವಂದನೆ ಮಾಡಿದ್ದೀರಿ ಅಂತನ್ನುವುದಾಗಿ ಈಗಾಗಲೇ ಅನೇಕರು ಉಪನಯನ ಆದಾಗಿನಿಂದ ಹಿಡಿದುಕೊಂಡು ನಿತ್ಯದಲ್ಲಿ ಸಂಧ್ಯಾವಂದನೆಯನ್ನು ಬಿಡದೆ ಮಾಡಿದವರು ಇರ್ತಾರೆ, ಇರೋದಿಲ್ಲ ಅಂತಿಲ್ಲ. ಬಹುರತ್ನ ವಸುಂಧರ, ಜಗತ್ತಿನಲ್ಲಿ ಬೇಕಾದಷ್ಟು ಜನ ಸಜ್ಜನರಿದ್ದಾರೆ. ಆದ್ದರಿಂದ ಅನೇಕರು ನಿಮ್ಮಲ್ಲಿಯೇ ಮಾಡಿದವರು ಇದ್ದೇ ಇರ್ತಾರೆ, ಇಲ್ಲ ಅಂತ ನಾನು ಅನ್ನೋದಿಲ್ಲ. ಮಾಡಿದ್ದಿಲ್ಲ ಅಂದರೆ ಇವತ್ತು ಮಾಡೋದಕ್ಕೆ ಆರಂಭ ಮಾಡಿ 1 ದಿವಸ ತಪ್ಪಲಿಲ್ಲ ಅಂತ ಹೇಳಿ ಇನ್ನು ಮುಂದಿನ 10, 20, 30 ವರ್ಷಗಳವರೆಗೆ ನಾನು 1 ದಿವಸ ಸಂಧ್ಯಾವಂದನೆಯನ್ನು, 2 ಹೊತ್ತಿನ ಸಂಧ್ಯಾವಂದನೆ ತಪ್ಪಿಸಲಿಲ್ಲ, ದೇವರ ಪೂಜೆಯನ್ನು ತಪ್ಪಿಸಿ. ಅದು ಮೊಟ್ಟ ಮೊದಲಿಗೆ ದೇವರ ಅನುಗ್ರಹ ಎಷ್ಟಾಗತ್ತೆ ಅಂತ ಅನ್ನೋದಕ್ಕೇನು ಲೆಕ್ಕ ಇಲ್ಲ, ಅನಂತ ಅನುಗ್ರಹ ಆಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಮನಸ್ಸಿನ ಮುಖ್ಯ ಅಂತ ಅನ್ನೋದಕ್ಕೆ ಅಭಿಪ್ರಾಯ, ನಮಗೆ ಅನುಭವ ಬರುವಂತೆ ನಮಗೆ ತೃಪ್ತಿ. ನಿತ್ಯದಲ್ಲಿ ದೇವರ ಪೂಜೆಯನ್ನು ನಾನು ಮಾಡಿದ್ದೀನಿ. ಎಷ್ಟು ಸಂಕ್ಷೇಪವಾಗಿ ಮಾಡ್ತೀರಿ ಮಾಡಿ, ಅದು ನಾನು ನಿಮಗೆ ಕಲಿಸಿಕೊಡ್ತೇನೆ. ಸಂಕ್ಷೇಪವಾಗಿ ಹೇಗೆ ಮಾಡೋದು ಅಂತ ನಾನು ಕಲಿಸಿಕೊಡ್ತೇನೆ. ಬಿಲೀವ್ ಮೀ, ನಾನು ನಿಮ್ಗೆ ಹೇಳೋದು ಅಂದರೆ 5-10 ನಿಮಿಷದಲ್ಲಿ ನೀವು ಬೇಕಾದ ಹಾಗೆ ಪೂಜೆ ಮಾಡಿ, ವ್ಯವಸ್ಥಿತವಾಗಿ ಪೂಜೆ ಮಾಡಿ, ವ್ಯವಸ್ಥಿತ ಅಂದರೆ ಸಂಕ್ಷೇಪವಾಗಿ ವ್ಯವಸ್ಥಿತವಾಗಿ ಪೂಜೆಯನ್ನು ಮಾಡಿ, ದೇವರ ನೈವೇದ್ಯವನ್ನು ಮಾಡಿ, ಮಂಗಳಾರತಿ ಮಾಡಿ ಎಳ್ಳಿ ಬರ್ತೀವಿ. ಆದ್ದರಿಂದ ಹಠದಿಂದ ಇದನ್ನು ಮಾಡುವುದನ್ನು ಇಟ್ಕೊ. ಮಾಡದೇ ಇದ್ದರೆ ಆಗುವುದಿಲ್ಲ. ಬಿಡಬೇಕು ಅಂದರೆ ಬಿಟ್ಟು ಯಾವುದೂ ಆಗುವುದಿಲ್ಲ. ಮಾಡಬೇಕು ಅಂದರೆ ಅವಶ್ಯವಾಗಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪೂಜೆ ಅಂತಂದಾಗ ಈ ಪುಸ್ತಕವನ್ನು ನೀವು ನೋಡಿ ಪ್ರಾಯಶಃ ಇಷ್ಟೆಲ್ಲ ಇಷ್ಟೆಲ್ಲ ಅನ್ನಲಿಕ್ಕೆ ಭಾಳ ಹೊತ್ತು ಬೇಕು, ಸಮಯ ಇಲ್ಲ, ಆಗುವುದಿಲ್ಲ, ಮುಖದ ಕಂಠತ ಬರುವುದಿಲ್ಲ, ಎಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಸಾಮಾನ್ಯವಾಗಿ ನಾವು ಅದರಿಂದ ರಿಪಲ್ಷನ್ ನಮ್ಮಲ್ಲಿ ಸಾಮಾನ್ಯವಾಗಿರ್ತದೆ. ಒಂದು. ಎರಡನೇದಾಗಿ
ಎರಡನೇದಾಗಿ ನಾನು ಹೇಳೋದೇನು ಅಂದರೆ, ನೀವು ಮಾಡೋದಷ್ಟೇ ಅಲ್ಲ, ಹಿರಿಯರು ಮನೆ ಯಜಮಾನ ಮಾಡೋದಷ್ಟೇ ಅಲ್ಲ, ನಿಮ್ಮ ತಂದೆ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು, ಇವರೇ ನೀವು ಮಕ್ಕಳಿದ್ದೀರಿ, ನೀವೆಲ್ಲರೂ ಕೂಡ ಮನೆಯಲ್ಲಿ ಒಂದೊಂದು ಶಾಲಿಗ್ರಾಮವೋ ಒಂದೊಂದು ಪ್ರತಿಮೆಯೋ ಅಥವಾ ಸುದರ್ಶನವೋ ಚಕ್ರಾಂಕಿತವೋ ಇಟ್ಟುಕೊಂಡು ಪ್ರಾಣದೇವರು, ಗರುಡಶೇಷ, ಶಂಖ ಇಷ್ಟನ್ನು ಇಟ್ಟುಕೊಂಡು ನಿತ್ಯದಲ್ಲಿ ಪೂಜೆ ಮಾಡೋದೇ. ಯಾವ ಪರಿಸ್ಥಿತಿಯಲ್ಲೂ ಪೂಜೆಯನ್ನು ಬಿಡ್ತಕ್ಕಂಥದ್ದು. ಸಂಕ್ಷೇಪ ಮಾಡಿ, ಎಷ್ಟು ಸಂಕ್ಷೇಪ ಮಾಡ್ತೀರಿ, ಎಷ್ಟು ದೇವರ ಸಂಕ್ಷೇಪ ಇರ್ತದೆ ಅದೆಲ್ಲ ನಿಮ್ಮ ಪಾಲಿಗೆ ಬಿಟ್ಟದ್ದು. ಆದರೆ ದೇವರ ಪೂಜೆಯನ್ನು ನಾನು ಮಾಡಲಿಲ್ಲ ಇವತ್ತಿನ ದಿವಸ ಅಂತ ಆಗತಕ್ಕದ್ದಲ್ಲ. ದೇವರ ಪೂಜೆ, ದೇವರ ನೈವೇದ್ಯ ಮಾಡಿ ಊಟ ಮಾಡಿದ್ದೇನೆ ಅನ್ನುವಂಥದ್ದು ಇದು ಅತ್ಯಂತ ಅವಶ್ಯಕ. ಹೀಗೆ ಇದು ಇಷ್ಟು ಸಾಮಾನ್ಯ. ಇದರ ಮುಂದಿನ ಈ ಚಾತುರ್ಮಾಸ್ಯದ ಪ್ರತಿ ಚಾತುರ್ಮಾಸ್ಯ ಪ್ರತಿಯೊಂದು ಕ್ಷೇತ್ರಗಳಿಗೆ ಹೋದಾಗ ನಾನು ಯಾವಾಗಲೂ ಹೇಳ್ತಿದ್ದೆ, ಹೇಳುವ ತಾತ್ಪರ್ಯ, ಅನೇಕರು ನೀವು ತಿರುಪತಿಗೆ ಹೋಗ್ತೀರಿ, ಅನೇಕರು ಉಡುಪಿಗೆ ಹೋಗ್ತೀರಿ, ಅನೇಕರು ಶೂರ್ಪಾಲಿ, ಬೇರೆ ಬೇರೆ ಕ್ಷೇತ್ರಗಳಿಗೆ, ಶ್ರೀರಂಗ, ಹರಿದ್ವಾರ ಇತ್ಯಾದಿ ಕ್ಷೇತ್ರಗಳಿಗೆ ಹೋಗ್ತೀರಿ. ಹೋದಾಗ 2 ದಿವಸ 3 ದಿವಸ 1 ವಾರ 10 ದಿವಸ ಇರುವ ಪ್ರಸಂಗ ಬಂದಾಗ ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದನ್ನು ಈ ಚಾತುರ್ಮಾಸ್ಯದಲ್ಲಿ ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟದಲ್ಲಿ ಸಾಧ್ಯವೋ ಅಷ್ಟನ್ನು ಮಾಡಿ. 1ನೇದು ಪುರಾಣ ಶ್ರವಣ. ಮೊದಲು ಓದಿಬಿಡ್ತೇನೆ, ಆಮೇಲೆ ವಿವರಣೆ ಮಾಡ್ತೇನೆ. ಪುರಾಣ ಶ್ರವಣ ಇನ್ನೂ ಬಹಳ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಕೆಲವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. 2ನೇದು ಪಾರಾಯಣ, 3ನೇದು ಜಪ, 4ನೇದು ಧ್ಯಾನ, 5ನೇದು ನಾಮಸ್ಮರಣ, 6ನೇದು ಭಜನ, 7ನೇದು ಅರ್ಚನೆ, ತುಳಸಿ ಹೂಗಳಿಂದ ದೇವರ ಅರ್ಚನೆ, 8ನೇದು ಅಭಿಷೇಕ, 9ನೇದು ನೈವೇದ್ಯ, 10ನೇದು ದೇವರ ಹೆಸರಲ್ಲಿ ದಾನ, 11ನೇದು ದಕ್ಷಿಣೆ, 12ನೇದು ಉಪವಾಸ ದೇವರ ಹೆಸರಲ್ಲಿ, 13ನೇದು ಏಕಭುಕ್ತ, 14ನೇದು ಯಜ್ಞ, 15ನೇದು ದೀಪೋತ್ಸವ, 16ನೇದು ಪ್ರದಕ್ಷಿಣೆ, 17ನೇದು ನಮಸ್ಕಾರ. ಈ ರೀತಿಯಾಗಿ ನಾವು ನಾನಾ ವಿಧವಾದಂತಹ ಸೇವೆಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಿದೆ. ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು, ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಣ್ಣ ಪ್ರಮಾಣದಲ್ಲೂ ಮಾಡಲಿಕ್ಕೆ ಸಾಧ್ಯ. ನಿತ್ಯದಲ್ಲಿ ದೀಪ ಹಚ್ಚೋ ಪದ್ಧತಿ ಇಟ್ಕೊಂಡಿರಲಿಲ್ಲ ಅಂತ ಆದರೆ ನಿತ್ಯ ಹಚ್ಚೋದು ಇಟ್ಕೊಳ್ಳಿ. ಚಾತುರ್ಮಾಸ್ಯದಲ್ಲಿ ನಾಳೆ ಏಕಾದಶಿಯಿಂದ ಆರಂಭ ಮಾಡಿ 2, 4, 8, 10 ನಿಮಗೆ ಅನುಕೂಲವಾದಷ್ಟು ನಿಮ್ಮ ಮನೆಯಲ್ಲಿ ಹಚ್ಚಲಿ. ತಂದು ಹಚ್ಚೋದು ಸಾಧ್ಯವಿದ್ದರೆ ಇಲ್ಲಿ ಹಚ್ಚಲಿ, ದೇವರಿಗೆ ಹಚ್ಚೋದನ್ನು ಇಟ್ಕೋಬೋದು. ಇದು ಒಂದು. ಪುರಾಣ ಶ್ರವಣ ಭಾಳ ಮುಖ್ಯ. ಪುರಾಣ ಅಂದರೆ ಪುರಾಣ ಅಂತ ಅಷ್ಟೇ ಅಲ್ಲ, ಮಹಾಭಾರತವೋ ಶಾಸ್ತ್ರವೋ ವೇದವೋ ಸುಧಾದಿ ಗ್ರಂಥಗಳೋ ಅವುಗಳ ಶ್ರವಣವನ್ನು ಮಾಡುವುದು ವಿಶೇಷ. ಚಾತುರ್ಮಾಸ್ಯದಲ್ಲೇ ವಿಶೇಷವಾಗಿ ಶ್ರವಣವನ್ನು ಮಾಡುವುದು ಒಂದು. ಪಾರಾಯಣ ಮಾಡುವುದಕ್ಕೆ ಯಾರಿಗೆ ನಿಮಗೆ ಸಾಧ್ಯವೋ ಅವರು ಭಾಗವತವನ್ನು ಪಾರಾಯಣ ಮಾಡಿ. ಭಾಗವತ ನಾಳೆ ಆರಂಭ ಮಾಡಿದ್ದು ತುಳಸಿ ವಿವಾಹದ ಏಕಾದಶಿ ದಿವಸ ಭಾಗವತವನ್ನು ಮುಗಿಸೋದು. 4 ತಿಂಗಳಲ್ಲಿ ಯಾರಿಗೆ ಅವಕಾಶ ಇದೆ ನಿತ್ಯದಲ್ಲೂ ಶ್ರಮದಿಂದ ಭಾಗವತವನ್ನು ಪಾರಾಯಣ ಮಾಡಿ. ಬೆಳಗ್ಗೆ ಸ್ನಾನ ಪೂಜೆ ಮಾಡಿ, ಆಮೇಲೆ ನಿಮಗೇನು ಟಿಫಿನ್ನು ತೊಗೊಳ್ಬೇಕಾಗಿದ್ರೆ ತೊಗೊಳ್ಳಿ, ಆಮೇಲೆ ನೀವು ಪಾರಾಯಣ ಮಾಡಿ. ಸಾಯಂಕಾಲದವರೆಗೆ ಮಾಡಿ, ರಾತ್ರಿವರೆಗೆ ಮಾಡಿ. ಧೋತ್ರ ಉಟ್ಕೊಂಡು, ಧಾಬಳಿ ಉಟ್ಕೊಂಡು, ಪಂಜ ಉಟ್ಕೊಂಡು, ಮಡಿ ಉಟ್ಕೊಂಡು ದೇವರ ಪ್ರೀತ್ಯರ್ಥವಾಗಿ ನಾನು ಭಾಗವತವನ್ನು ಪಾರಾಯಣ ಮಾಡ್ತೇನೆ ಅಂತನ್ನಿ ಪಾರಾಯಣ ಮಾಡಿ. ಭಾಗವತ, ತಾತ್ಪರ್ಯನ್ವಯ, ಉಪನಿಷತ್ತುಗಳು ಇತ್ಯಾದಿಯಾಗಿ ಪಾರಾಯಣವನ್ನು ಮಾಡಿ ಬರ್ತದೆ. ಸರ್ವಮೂಲ ಜಪ, ಗಾಯತ್ರಿ ಜಪ ಮುಖ್ಯವಾದದ್ದು. ನಾರಾಯಣ ಮಂತ್ರ ಜಪ 2ನೇದ್ದು. ಅದಲ್ಲದೆ ಕೃಷ್ಣ ಮಂತ್ರ, ವೇದವ್ಯಾಸ, ನರಸಿಂಹ, ಧನ್ವಂತರಿ ಇತ್ಯಾದಿ ಮಂತ್ರಗಳನ್ನು ಯಾವ್ಯಾವ ಮಂತ್ರ ನಿಮಗೆ ಸಾಧ್ಯವೋ ಆ ಮಂತ್ರಗಳನ್ನು ನಾಳೆ ಬನ್ನಿ ಉಪದೇಶ ಮಾಡ್ತೀನಿ, ಉಪದೇಶ ಮಾಡಿಸಿಕೊಂಡು ಜಪವನ್ನು ಮಾಡಿರಿ. ವಿಶಿಷ್ಟವಾಗಿ ಜಪವನ್ನು ಮಾಡಿರಿ, ಮನಸ್ಸಿಗೆ ತೃಪ್ತಿ ಆಗ್ತದೆ, ಸಾಧನೆ ಆಗ್ತದೆ. ಜಪ, ಧ್ಯಾನ, ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಅದನ್ನು ನಾನು ಹೇಳೀನಿ ಅನೇಕ ಸಲ. ಇನ್ನೂ ಬೇಕು ಅಂದರೆ ಸ್ಪಷ್ಟವಾಗಿ ಹೇಳ್ಬೋದು. ಆ ಧ್ಯಾನಗಳನ್ನು ಭಗವಂತನನ್ನು ಅದಕ್ಕೇನು ಸ್ನಾನವೂ ಮಾಡಬೇಕಾಗಿಲ್ಲ ನಿಜವಾಗಿ ನೋಡಿದರೆ. ಅಂದರೆ ರಾತ್ರಿ ಮಲಗಿ ಎದ್ದಾದ ಮೇಲೆ ಬೆಳಿಗ್ಗೆ 4 ಗಂಟೆಗೆ ಎಚ್ಚರವಾಯಿತು ಅಂತಂದರೆ ಅಲ್ಲೇ ಕೂತು ಧ್ಯಾನವನ್ನು ಮಾಡಿ ವಿಶಿಷ್ಟವಾಗಿ ಅನುಸಂಧಾನವನ್ನು ಮಾಡಲಿಕ್ಕೆ ಬರ್ತದೆ. ನಾಮಸ್ಮರಣೆ, ಕೂತು ನಾಮಸ್ಮರಣೆಯನ್ನು ಮಾಡಿ. ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ, ಕೃಷ್ಣ 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 ಕೃಷ್ಣ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಎಂಬುದಾಗಿ ನಾಮಸ್ಮರಣೆ. ಟ್ರೈನ್ನಲ್ಲಿ ಹೋಗ್ತೀರಿ, ಕಾರ್ನಲ್ಲಿ ಹೋಗ್ತೀರಿ, ಯಾರೋ ಡ್ರೈವ್ ಮಾಡ್ತಿರ್ತಾರೆ, ಏನೋ ಕೆಲಸ ಇರ್ತದೆ, ಖಾಲಿ ಇರ್ತೀರಿ, ಫ್ರೀ ಆಗಿರುತ್ತೆ, ಅಖಂಡವಾಗಿ ನಾಮಸ್ಮರಣೆ ಮಾಡಿ. ಇದು ಕೆಲವು.
ಇದನ್ನು ಮಾಡಲಿಕ್ಕೆ ಬರ್ತದೆ. ಭಜನವನ್ನು ಮಾಡಲಿ ನಿತ್ಯದಲ್ಲಿ. ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತೀನಿ, ಇದೆಲ್ಲ ಎಲ್ಲರಿಗೂ ಮಾಡಲಿಕ್ಕೆ ಬರುವಂಥದ್ದೇ ಇದು. ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಿರ್ತೀನಿ, ಹಾಡು ಬರುವವರಿಗೆ ಹೇಳ್ತೀನಿ, ನಿತ್ಯದಲ್ಲಿ 5 ಹಾಡುಗಳನ್ನು ಹಾಡಿ ದೇವರ ಮುಂದೆ 2 ದೀಪ ಹಚ್ಚೋದು, ದೇವರ ಹತ್ರ ಕೂತ್ಕೊಂಡು 2 ಹಾಡುಗಳನ್ನು ಹೇಳೋದು, 5 ಹಾಡುಗಳನ್ನು ಹೇಳೋದು, 10 ಹಾಡುಗಳನ್ನು ಹೇಳೋದು. ರಾಗ ಬೇಡ, ಏನು ಬೇಡ, ಭಕ್ತಿಯಿಂದ ಹೇಳಿ 10 ಹಾಡುಗಳನ್ನು ಹೇಳಿ ಭಜನ ಮಾಡಿರಿ. ಅರ್ಚನಾ ಸಾಧ್ಯವಿದ್ದರೆ ನಿಮ್ಮಲ್ಲಿ ತುಳಸಿ ಗಿಳಿಸಿ ಹಾಕಿ ಬೆಳೆಸ್ಲಿಕ್ಕೆ ಸಾಧ್ಯವಿದ್ದರೆ, ನಿಮ್ಮ ಕಂಪನಿಗಳಲ್ಲಿ ಸಾಧ್ಯವಿದ್ದರೆ ಅಂತೂ ತುಳಸಿ ಅರ್ಚನೆಯನ್ನು ಮಾಡಿರಿ, ಹೂವಿನ ಅರ್ಚನೆಯನ್ನು ಮಾಡಿರಿ. ನಿತ್ಯ 108, ನಿತ್ಯ 1008 ಇತ್ಯಾದಿಯಾಗಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು. ಅಭಿಷೇಕ, ನಿತ್ಯ ಹಾಲಿನ ಅಭಿಷೇಕ, ಆಕಳ ಹಾಲು ಸಿಗ್ತದೆ ನಿಮಗೆ. ದೇವರು ಬೇಕಾದಷ್ಟು ಕೊಟ್ಟಾನೆ, ದೇವರು ಬೇಕಾದಷ್ಟು ಕೊಟ್ಟಾನೆ, ಸಂಪಾದನೆ ಆಗ್ತದೆ. ಏನು ಮಾಡಬೇಕು ಸಾಧನೆ? ನಿತ್ಯ ಹಾಲಿನ ಅಭಿಷೇಕ ಮಾಡಿ. ಯಾರಿಗ ದೂಧ ಹಾಲ ಹೇಳಿದ್ರಿ ಅಂತಂದ್ರೆ ಆಕಳ ಹಾಲು ಬರ್ತದೆ, ಶುದ್ಧವಾದ ಆಕಳ ಹಾಲು ದೇವರ ಮೇಲೆ ಹಾಕಿ ಅಭಿಷೇಕ ಮಾಡಿರಿ, ತೃಪ್ತಿ ಇರ್ತದೆ. ನಿತ್ಯ ಮಾಡ್ತಾ ಹೋಗಿ ಚಾತುರ್ಮಾಸದಲ್ಲಿ ಮುಂದಾದರೂ ಮುಂದುವರಿಸ್ಲಿಕ್ಕೆ ಬಂದೇ ಬರ್ತದೆ, ಇಲ್ಲ ಅಂತಿಲ್ಲ, ಇಷ್ಟಾದರೂ ಮಾಡು. ನಿತ್ಯ ಅಭಿಷೇಕ, ಮಧು ಜೇನಿನಿಂದ ಅಭಿಷೇಕ, ಜೇನುತುಪ್ಪದಿಂದ ಅಭಿಷೇಕ, ಅಥವಾ ದೊಡ್ಡ ದೊಡ್ಡ ದಿವಸ ಹುಣ್ಣಿಮೆ, ದ್ವಾದಶಿ ಇಂತಿಂಥ ಉತ್ತಮವಾದ ದಿನಗಳಲ್ಲಿ ಅಭಿಷೇಕ. ನೈವೇದ್ಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನೀವಾದರೂ ಮಾಡ್ಬೋದು. ನಿತ್ಯದಲ್ಲಿ ಇಷ್ಟು ದಿವಸ ಏನು ಮಾಡೋದಿಲ್ಲ, ಬೆಲ್ಲ ಇಡ್ತಿದ್ರಿ, ಈಗ ಇಷ್ಟು ದಿವಸಗಳವರೆಗೆ ಸಕ್ಕರೆ ಇಟ್ಟಿದ್ರಿ, ಇನ್ಮೇಲೆ ಸಾಧ್ಯವಿದ್ದವರು ಗೋಡಂಬಿ ಇಡ್ರಿ, 2 ಕಾಳು ಗೋಡಂಬಿ ಇಡ್ರಿ. ದೇವರು ತಿಂದಿಲ್ಲ ನಿಮ್ಮ ಮನೆಯೊಳಗೆ, ನಿಮ್ಮ ಮನೆಯೊಳಗೆ ಪರಮಾತ್ಮ ಗೋಡಂಬಿ ನೀನು ಬೇಕಾದಷ್ಟು ತಿಂದು ದೇವರಲ್ಲಿ ತಿಂದ, ದೇವರಿಗೆ ತಿನ್ನಿಸಿ. ದೇವರಿಗೆ ಗೋಡಂಬಿ ನೀಡ್ರಿ, ದ್ರಾಕ್ಷಿಯನ್ನು ನೀಡ್ರಿ, ಏನೇನು ಒಳ್ಳೆಯ ನೀವು ಆಹಾರವನ್ನು, ಯಾವುದು ಡ್ರೈ ಫ್ರೂಟ್ಸು, ಯಾವುದು ಉತ್ತತ್ತಿ ಇತ್ಯಾದಿ, ಖರ್ಜೂರ ಇವುಗಳನ್ನು ಅದನ್ನು ಇಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿರಿ. ಈ ರೀತಿ ಮಾಡ್ಬೋದು. ಅಥವಾ ಭಕ್ಷ್ಯಗಳನ್ನು ಒಂದೊಂದು ಭಕ್ಷ್ಯ, ವಾರಕ್ಕೊಂದು ದಿವಸ ಒಂದು ಭಕ್ಷ್ಯ ನಿಮ್ಮ ಹೆಂಡತಿಗೆ ಹೇಳಿ ಒಳ್ಳೆಯ ರೀತಿಯಿಂದ ಮಾಡಿ, ಶಿಸ್ತಾಗಿ ಮಾಡಿ ಅದನ್ನು ದೇವರಿಗೆ ಇಷ್ಟೇ ಮಾಡಿರಿ. ಖರ್ಚಾಗ್ತದೆ ಅಂತ ಹೀಗೆ ಆಮೇಲೆ ನನ್ನ ಮೇಲೆ ಅಪವಾದ ಕೊಟ್ಟು ಹೀಗೆಲ್ಲ ಪರಿಸ್ಥಿತಿ ಬರೋದು ಬೇಡ. ಆದ್ದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿ, ಅಷ್ಟೇ ಖರ್ಚಿನೊಳಗೆ ದೇವರಿಗೆ ಸಮರ್ಪಣೆ ಮಾಡಿ ನೀವೇ ತಿನ್ಬಿಡ್ರಿ. ಯಾಕಂದ್ರೆ ದೇವರೇನು ತಿನ್ನೋದಿಲ್ಲ, ಇದು ಖಾತ್ರಿ ಅದು. ಹಾಗಾಗಿ ನಾನು ಧೈರ್ಯದಿಂದ ಹೇಳಲಿಕ್ಕೆ ನಿಮಗೆ, ನೀವು ನೈವೇದ್ಯವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಬಂದದ್ದನ್ನು ತಿಂದುಬಿಡಿ. ಇಷ್ಟೇ ನಿಷಿದ್ಧವಾದದ್ದನ್ನು ಮಾಡಲಿಕ್ಕೆ ಹೋಗಬೇಡ. ಸಮೋಸ ಗಿಮೋಸ ಇವೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು. ದೇವರಿಗೆ ಉತ್ತಮವಾದಂತಹ ಯಾವ ಭಕ್ಷ್ಯ ಭೋಜ್ಯಗಳೋ, ಪಾಯಸ, ಮಂಡಿಗೆ, ಹೋಳಿಗೆ, ಕಡುಬು ಇತ್ಯಾದಿಗಳನ್ನು ಮಾಡಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ. ಇದು ನೈವೇದ್ಯ. ಬೇರೆ ಬೇರೆ ಥರದ ನೈವೇದ್ಯ, ಬೇರೆ ಬೇರೆ ಥರದ ನೈವೇದ್ಯ. ಕಲ್ತು ಹುಡುಕಿ ನೋಡಿ ಬೇರೆ ಬೇರೆ ವಿಧವಾದಂತಹ ಅಡಿಗೆಯನ್ನು ಮಾಡೋದು ದೇವರ ನೈವೇದ್ಯ. ನಿಮಗೇನು ತಿನ್ನಬೇಕು ಅಂತ ಅನಿಸ್ತದೆ ಅಷ್ಟಾದರೂ ವಿಚಾರ ಮಾಡಿರಿ. ನಮಗೇನು ತಿನ್ನಬೇಕು ಅಂತ ಅನಿಸಿದೆ, ನಿಷಿದ್ಧವಾದ ಅಲ್ಲದೇ ಇದ್ದರೆ ಅದನ್ನು ಹೆಂಡತಿ ಅವರಿಂದ ಮಾಡಿಸಿ ಅದನ್ನು ದೇವರಿಗೆ ಇಟ್ಟು ನೈವೇದ್ಯ ಮಾಡಿ. ಮನಸ್ಸಿಗೆ ತೃಪ್ತಿ ಆಗ್ತದೆ, ಸಮಾಧಾನವಾಗ್ತದೆ. ನೈವೇದ್ಯ. ದಾನಕ್ಕೆ ನೋಡಿದರೆ ಒಂದು 10,000 ಪದಾರ್ಥಗಳಿವೆ. 10,000 ಪದಾರ್ಥ. ಎಳ್ಳು ಕೊಡ್ಬೋದು, ಅಕ್ಕಿ ಕೊಡ್ಬೋದು, ಬೇಳೆ ಕೊಡ್ಬೋದು, ಬೆಲ್ಲ ಕೊಡ್ಬೋದು, ತುಪ್ಪ ಕೊಡ್ಬೋದು, ಉಪ್ಪು ಕೊಡ್ಬೋದು, ಎಣ್ಣೆ ಕೊಡ್ಬೋದು, ಸಾಸಿವೆ ಕೊಡ್ಬೋದು, ಹತ್ತಿ ದಾನ ಕೊಡ್ಬೋದು, ಗೋಪೀಚಂದನ ದಾನ, ಜನಿವಾರದ ದಾನ, ಬೆಳ್ಳಿ, ಬಂಗಾರ, ಮುತ್ತು, ನಾಣ್ಯಗಳು, ಡ್ರೈ ಫ್ರೂಟ್ಸು, ಹಣ್ಣು, ಬಟ್ಟೆ, ವಸ್ತ್ರ, ಪಂಜ, ಧೋತ್ರ, ಸೀರೆ, ಹೀಗೆ ಒಂದು 100 ಥರದ ಪದಾರ್ಥ ಇದೆ. 100 ಥರದ ಪದಾರ್ಥ ಇದೆ. ಎಲ್ಲನೂ ನೀವು 10 kg ಕೊಡಬೇಕು ಅಂತ ಏನು ಹೇಳಿಲ್ಲ ನಿಮಗೆ, ನಾನು ಹೇಳ್ತಾ ಇಲ್ಲ. ಒಂದು 100 ಗ್ರಾಮಿನ ಗೋಡಂಬಿ ಕೊಡಿ, 100 ಗ್ರಾಮಿನ ಉಪ್ಪು ಕೊಡಿ, 100 ಗ್ರಾಮಿನ ಎಳ್ಳು ಕೊಡಿ. ಅದು ದಾನ, ಅದು ಶ್ರದ್ಧೆಯಿಂದ ದಾನ ಕೊಡಿ. ಈ ರೀತಿ ದಾನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಬೇಕಾದರೆ ಎಳ್ಳು, ಅಕ್ಕಿ, ಬೆಲ್ಲ, ಹಣ್ಣು, ತುಪ್ಪ ಇತ್ಯಾದಿ. ದಕ್ಷಿಣೆ, ನಿತ್ಯದಲ್ಲಿ ದಕ್ಷಿಣೆಯನ್ನು ಕೊಡೋದು, ಆ ದಕ್ಷಿಣೆಯೊಳಗೂ ಮತ್ತೊಂದು ವಿಭಾಗ. ಇನ್ನೊಂದು 1 ರೂಪಾಯಿ, 1 ರೂಪಾಯಿಯನ್ನು ನಿತ್ಯದಲ್ಲಿ ತೆಗೆದಿಡ್ತೇನೆ. ನಿತ್ಯ 5 ರೂಪಾಯಿ ತೆಗೆದಿಡ್ತೇನೆ. ಯಲಗುರದಲ್ಲಿ ಸ್ವಾಮಿಗಳು ದೊಡ್ಡದಾದಂತಹ ಗೋಶಾಲೆಯನ್ನು ಮಾಡಿದ್ದಾರೆ. ನಮಗೆ ಮನೆಯಲ್ಲಂತೂ ಗೋಗಳಿಗೆ ಸಂರಕ್ಷಣೆ ಮಾಡಲಿಕ್ಕೆ ನಮಗಾಗುವುದಿಲ್ಲ. ಅದಕ್ಕಾಗಿ ಈ ಹಣವನ್ನು ನಾವು ಗೋ ಸಂರಕ್ಷಣೆಗಾಗಿ ಕೊಡ್ತೇವೆ. ಒಂದು ಡಬ್ಬಿ ಮಾಡಿ, ಬಾಕ್ಸ್ ಮಾಡಿರಿ, ಅದ್ರೊಳಗೆ ಹಾಕಿಡ್ರಿ. ತಿಂಗಳಿಗೊಮ್ಮೋ ವರ್ಷಕ್ಕೊಮ್ಮೋ ಯಾವಾಗ ನಿಮಗೆ ಸಾಧ್ಯವಾಗ್ತದೆ ಅದನ್ನು ಮುಟ್ಟಿಸಿ. ಗೋ ಸಂರಕ್ಷಣೆ ಆಗ್ತದೆ. ಇದು ದಕ್ಷಿಣೆ. ಉಪವಾಸ, ನಾನಾ ವಿಧವಾದ ಉಪವಾಸ. ಯಾರಿಗೆ ಸಾಧ್ಯ ಒಂದು ಹೊತ್ತು ಊಟ, ಸಾಯಂಕಾಲ ಊಟ ಇಲ್ಲ. ಮನೆ ಮಾಡಿದ್ರು ಚಂದ್ರಾಚಾರ್ಯರು ಚಂದ್ರಾಯಣ. ಆ ರೀತಿಯಾಗಿ ಉಪವಾಸ. ಏಕಭುಕ್ತ ಅಂತಂತ, ರಾತ್ರಿ ಅಷ್ಟೇ ಊಟ ಮಾಡೋದು, ಬೆಳಗಿನಿಂದ ಉಪವಾಸ ಇಲ್ಲ. ಅಥವಾ ಬೆಳಿಗ್ಗೆ ಅಷ್ಟೇ ಊಟ ಮಾಡೋದು, ರಾತ್ರಿ ಎಲ್ಲ ಉಪವಾಸ ಇಲ್ಲ.
ಇದಕ್ಕೆ ಏಕಭುಕ್ತ ಅಂತಂತಾರೆ. ಅಂಥದ್ದು ನಿತ್ಯ ಮಾಡೇ ಮಾಡ್ತಾರೆ. ಅದನ್ನು ಸಂಕಲ್ಪಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ದೊಡ್ಡ ಸೇವೆ. ಏಕಭುಕ್ತ ಅದರೊಳಗೆ ಉಪ್ಪಿಲ್ಲದೆ ಊಟ ಮಾಡೋದು, ಬೇಳೆ ಇಲ್ಲದೆ ಊಟ ಮಾಡೋದು, ಬೇರೆ ಬೇರೆ ನಿಯಮಗಳು. ನಿಮ್ಮ ಎಣ್ಣೆ ಇಲ್ಲದೆ ಊಟ ಮಾಡೋದು ಭಾಳ ಒಳ್ಳೆಯದು. ತುಪ್ಪ ತಿನ್ನಿರಿ, ಎಣ್ಣೆ ತಿನ್ನಬೇಡಿ. ಹೀಗೆ ನಾನಾ ವಿಧವಾದಂತಹ ಉಪವಾಸಗಳಿವೆ. ಮಾಸೋಪವಾಸ ಅಂತಿದೆ, ಅಥವಾ ಈ ಒಂದು ಶ್ರವಣ ನಕ್ಷತ್ರ ಬಂದಾಗ ಅದಕ್ಕೇನಂತ ವಿಷ್ಣು ಪಂಚಕ ಅಂತನ್ನುವಂಥ ಉಪವಾಸ. ಏಕಭುಕ್ತ ಯಜ್ಞ ನಿತ್ಯದಲ್ಲಿ ಯಾರಿಗೆ ಬರ್ತದೆ, ಇದಕ್ಕೊಂದು ಸ್ವಲ್ಪ ಹೆಚ್ಚು ಕ್ವಾಲಿಫಿಕೇಷನ್ ಬೇಕು, ಅದೆಲ್ಲ ವಿಧಿ ಗೊತ್ತಿತ್ತು ಅಂತಂದರೆ ನಿತ್ಯದಲ್ಲಿ ಪುರುಷ ಸೂಕ್ತದ ಹೋಮವನ್ನು, ಅದಕ್ಕೇನು ಬೇಕು ಅದೆಲ್ಲ ಸ್ಥಾಲಿ ಪಾಕ ಇತ್ಯಾದಿಗಳೆಲ್ಲ ಬರಬೇಕಾಗ್ತದೆ. ಬಂದ್ರದ್ದು ಮಾಡಿ ಬರ್ತದೆ, ಇದ್ರಿಂದ ಅಂತೂ ಒಂದು ಯಜ್ಞ. ದೀಪಾರ್ಚನೆ ಎರಡು ಹಚ್ಚುತ್ತಿದ್ದರೆ 4 ಹಚ್ಚಿರಿ, 4 ಹಚ್ಚುತ್ತಿದ್ದರೆ 8 ಹಚ್ಚಿ. ನಿತ್ಯದಲ್ಲಿ ದೇವರಿಗೆ ದೀಪಾರ್ಚನೆ. ಆಗಲೇ ಸ್ತೋತ್ರವನ್ನು ಅನ್ರಿ, ಪರಮಾತ್ಮನಿಗೆ ಮಂಗಳಾರತಿ ಮಾಡಿರಿ, ಪ್ರದಕ್ಷಿಣೆ ಹಾಕಿರಿ. 27, 54, 108 ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಪ್ರದಕ್ಷಿಣೆ ಹಾಕಿರಿ, ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಮಸ್ಕಾರ. ಎಲ್ಲಕ್ಕೂ ಮುಖ್ಯವಾಗಿ ಕೊನೆಗೆ ಸಮರ್ಪಣೆ. ಏನು ಸಾಧನೆಯನ್ನು ಮಾಡ್ತೀರಿ ಆ ಎಲ್ಲ ಸಾಧನೆಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡುವುದು. ಹೀಗೆ ಚಾತುರ್ಮಾಸ್ಯ ಅಥವಾ ಚಾತುರ್ಮಾಸ್ಯದ ಮುಂದಿನ ಕಾಲ ಒಟ್ಟಾರೆ ನಮ್ಮ ಜೀವನದೊಳಗೆ ನಾವು ಎಷ್ಟೆಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟಷ್ಟು ಈ ರೀತಿ ಸಾಧನೆಯನ್ನು ಮಾಡಬಹುದು. ಅವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹೆಚ್ಚು ಮಾಡುವಂತೆ ಭಗವಂತ ಪ್ರೇರಣೆ ಮಾಡಲಿ ಅಂತ ಬೇಡಿಕೊಳ್ಳಿ.